ಬ್ಯಾನರ್ ಬಡಿದಾಟದಲ್ಲಿ ಕಾರ್ಯಕರ್ತನಿಗೆ ಫೈರ್ ಮಾಡಿದ್ಯಾರು? ಪ್ರಕರಣ ಬೆನ್ನತ್ತಿದ್ದಾರೆ ಪೊಲೀಸರು. ಸ್ಪಾಟ್ನಲ್ಲಿ ಕಂಪ್ಲೀಟ್ ಮಹಜರು ಮಾಡ್ತಾ ಇದ್ದಾರೆ. ಪ್ರಕರಣದ ಕುರಿತು ವೈಜ್ಞಾನಿಕ ಸಾಕ್ಷ್ಯ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಬುಲೆಟ್ ತಗುಲಿದ ಜಾಗದಲ್ಲಿ ಸೋಕೋ ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ನಿನ್ನೆ ಸಿಕ್ಕ ಬುಲೆಟ್ಗಳ ಮಾಹಿತಿನ ಕಲೆ ಹಾಕ್ತಾ ಇದೆ ತನಿಖಾ ತಂಡ. ಯಾವ ದಿಕ್ಕಿನಿಂದ ಗುಂಡು ಬಂದಿದೆ, ಎಷ್ಟು ಎತ್ತರದಲ್ಲಿ ಬಂತು, ಫೈರಿಂಗ್ ಕಂಪ್ಲೀಟ್ ಮಾಹಿತಿನ ತನಿಖಾ ತಂಡ ಕಲೆ ಹಾಕ್ತಾ ಇದೆ. ಸ್ಪಾಟ್ ಮಹಜರು ಚಿತ್ರೀಕರಣ ಮಾಡ್ಕೊಳ್ತಾ ಇದೆ ಸೋಕೋ ಟೀಮ್. ನಿನ್ನೆಯ ಕೆಲವು ಫೈರಿಂಗ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಹೀಗೆ ಖಾಸಗಿ ಗನ್ಮ್ಯಾನ್ಗಳು ಮಾಡಿದ ಒಂದು ಫೈರಿಂಗ್ ನಿಂದಾಗಿ ರಾಜಶೇಖರ್ ಮೃತಪಟ್ಟಿದ್ರು, ಕಾಂಗ್ರೆಸ್ ಕಾರ್ಯಕರ್ತ. ಈಗ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ, ಕಂಪ್ಲೀಟ್ ಮಹಜರು ಮಾಡ್ತಾ ಇದ್ದಾರೆ. ಎಷ್ಟು ದೂರದಿಂದ ಬುಲೆಟ್ ಬಂದಿದೆ, ಎಷ್ಟು ಎತ್ತರದಿಂದ ಬಂದಿದೆ, ಹೆಂಗ್ ಫೈರ್ ಆಯ್ತು, ಯಾವ ದಿಕ್ಕಿನಿಂದ ಬಂದಿದೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಸ್ಥಳ ಮಹಜರು ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನಿನ್ನೆ ಸಿಕ್ಕ ಬುಲೆಟ್ಗಳ ಮಾಹಿತಿನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಖಾಸಗಿ ಗನ್ಮ್ಯಾನ್ಗಳು ಮಾಡಿದ ಫೈರಿಂಗ್ನಲ್ಲಿ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಬುಲೆಟ್ನಿಂದಲೇ ಮೃತಪಟ್ಟಿರೋದು ಖಚಿತವಾಗಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಫೈನಲಿ ಇವಾಗ ಖಾಸಗಿ ಗನ್ಮ್ಯಾನ್ಗಳು ಇದ್ರು, ಅವರು ಫೈರ್ ಮಾಡಿದ್ದಾರೆ, ಹಲವಾರು ದೃಶ್ಯಗಳು ಕೂಡ ಸಿಗ್ತಾ ಇದೆ. ಸೊ ಯಾರ ಗನ್ನಿಂದ ಹೊರಟ ಬುಲೆಟ್ನಿಂದ ವ್ಯಕ್ತಿಯ ಸಾವಾಗಿದೆ ಅನ್ನೋದು ಅಂದಾಜು ಏನಾಗ್ತಾ ಇದೆ? ಅಲ್ಲಿ ಸ್ಥಳ ಮಹಜರಿಗೆ ಬಂದಿದ್ದಾರೆ. ಭಾವನಾ ಈಗಾಗಲೇ ಹೇಳಿದಂತೆ ಏನು ಸ್ಥಳ ಮಹಜರು ಬಂದಿರತಕ್ಕಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ಫಾರೆನ್ಸಿಕ್ ಲ್ಯಾಬ್ನವರು ಮತ್ತು ಮಹಜರು ಮಾಡತಕ್ಕಂತ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಆದ್ರೆ ಯಾರ ಗನ್ನಿಂದ ಹೊರಗಡೆ ಬಂತು ಬುಲೆಟ್ ಅನ್ನೋದೇ ಈವರೆಗೆ ಇರತಕ್ಕಂತ ಯಕ್ಷ ಪ್ರಶ್ನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ 4 ಖಾಸಗಿ ಗನ್ಮ್ಯಾನ್ಗಳು ವಿಡಿಯೋ ದೃಶ್ಯಾವಳಿಗಳನ್ನು ನೋಡ್ತಿದ್ರೆ ಒಂದೊಂದು ಕಡೆ ಒಬ್ಬೊಬ್ಬ ಗನ್ಮ್ಯಾನ್ಗಳು ಏನು ಬುಲೆಟ್ ಅನ್ನು ಹಾರಿಸಿರ್ತಕ್ಕಂತ ವಿಜುವಲ್ಸ್ ಬರ್ತಾ ಇದೆ. ಆದ್ರೆ ಇದರಲ್ಲಿ ಯಾವ ಗನ್ನಿಂದ ಈ ಬುಲೆಟ್ ಹಾರಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಮಾಹಿತಿ ಈವರೆಗೂ ಕೂಡ ಪೊಲೀಸರಿಗೆ ಲಭ್ಯವಾಗಿಲ್ಲ. ಸದ್ಯಕ್ಕೆ ಪೊಲೀಸ್ ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಯಾವೆಲ್ಲ ಖಾಸಗಿ ಗನ್ಮ್ಯಾನ್ಗಳಿದ್ರೆ ಅವರ ಗನ್ಗಳನ್ನೆಲ್ಲವನ್ನು ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಆದ್ರೆ ಬೆಳಗ್ಗೆ 5 ಗನ್ಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಇದೀಗ ಬಂದಂತಕ್ಕಂತ ಮಾಹಿತಿ ಪ್ರಕಾರ ಇನ್ನೂ 3 ಗನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಯಾರ ಗನ್ನಿಂದ ಈ ಬುಲೆಟ್ ಹೊರಗಡೆ ಬಂತು ಅನ್ನೋ ಪ್ರಶ್ನೆ ಇದೀಗ ಈವರೆಗೂ ಕೂಡ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ. ಹೀಗಾಗಿ ಏನೋ ಒಂದ್ ಕಡೆ ಪೊಲೀಸರು ಕೂಡ ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಮನೆಗೆ, ಅಂದ್ರೆ ಜನಾರ್ದನ್ ರೆಡ್ಡಿ ಮನೆ ಹತ್ರ ಇವತ್ತು ಇಡೀ ದಿನ ಶ್ರೀರಾಮುಲು ಅವರು ಅಲ್ಲೇ ಕೂತ್ಕೊಂಡಿದ್ದಾರೆ. ಅಲ್ಲಿ ಎಲ್ಲಾ ಲೀಡರ್ಗಳು, ಅಂದ್ರೆ ಇಲ್ಲಿ ಲೋಕಲ್ ಲೀಡರ್ ಆಗಿರ್ಬೋದು, ಮಾಜಿ ಹಾಲಿ ಎಂಎಲ್ಗಳು ಎಲ್ಲರೂ ಬರ್ತಾ ಇದ್ದಾರೆ. ಇದೀಗ ವಿಜಯೇಂದ್ರ, ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಬಳ್ಳಾರಿಗೆ ಎಂಟ್ರಿ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರುಣೋದಯ ಹಾಸ್ಪಿಟಲ್ ಅಲ್ಲಿ, ಅಂದ್ರೆ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತರನ್ನು ಇಲ್ಲಿ ದಾಖಲಾಗಿದ್ದಾರೆ, ಅವ್ರನ್ನ ಭೇಟಿಯಾಗಕ್ಕೆ ಬರ್ತಾ ಇದ್ದಾರೆ. ತದನಂತರ ಒಂದು ಸುದೀರ್ಘವಂತ ಪ್ರೆಸ್ ಮೀಟ್ ಮಾಡುವ ಮೂಲಕ ಕಾಂಗ್ರೆಸ್ನ ಅರಾಜಕತೆಯನ್ನು ಸವಿವರವಾಗಿ ಏನು ವಿಜಯೇಂದ್ರ ಅವರು ಹೇಳ್ತಕ್ಕಂತ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.